ಈ ಬೇರನ್ನು ಬಿಸಾಕ್ತಿಲ್ಲ, ಸಾಂಬಾರು ಮಾಡ್ತಿದ್ದೀನಿ. ಸಾಮಾನ್ಯವಾಗಿ ದಂಟಿನ ಸೊಪ್ಪು ಎಲ್ಲರಿಗೂ ಗೊತ್ತಿರುತ್ತೆ. ದಂಟಿನ ಸೊಪ್ಪು ದಂಟು ಮತ್ತು ದಂಟಿನ ಸೊಪ್ಪು ಎಲೆನ ಬಳಸ್ಕೊಂಡು ಅಡುಗೆನ ಪ್ರಿಪೇರ್ ಮಾಡ್ತಾರೆ. ದಂಟಿನ ಸೊಪ್ಪಿನಲ್ಲಿರ್ತಕ್ಕಂಥ ಬೇರನ್ನು ಕಟ್ ಮಾಡಿ ತಿಪ್ಪೆಗೆ ಎಸಿತಾರೆ. ದಂಟಿನ ಸೊಪ್ಪು ಬೇರನ್ನು ತಿಪ್ಪೆಗೆ ಎಸೆಯೋಕ್ಕೆ ಮುಂಚೆ ಫುಲ್ ವೀಡಿಯೋನ ನೋಡಿ. ಚೆನ್ನಾಗಿ ಬಲ್ತಿರ್ತಕ್ಕಂಥ ಬೇರಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮಾರ್ಕೆಟಿಂದ ಸೊಪ್ಪನ್ನು ತೊಗೊಂಬಂದಿರೋದ್ರಿಂದ ನನಗೆ ಸಿಕ್ಕಿರ್ತಕ್ಕಂಥ ಬೇರಿಂದನೇ ನಾನಿವತ್ತು ಪ್ರಿಪೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ನೋಡ್ತಿರ್ತಕ್ಕಂಥವರಲ್ಲಿ ಯಾರಾದರೂ ಸೊಪ್ಪು ಬೆಳೆ ಬೆಳೀತೀರಂದರೆ ಒಂದು 2ರಿಂದ 3 ಸರಿ ಕೊಯ್ಲನ್ನ ಮಾಡಿಕೊಂಡು ನಂತರ ಆ ಬೇರನ್ನ ತೆಗೆದು ಸಾಂಬಾರು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮಾರ್ಕೆಟಿಂದ ತೊಗೊಂಬಂದಿರೋದ್ರಿಂದ ಫಸ್ಟ್ ಕೊಯ್ಲು ಬೇರನ್ನ ತೊಗೊಂಡಿದ್ದೀನಿ. ಈಗ ಕಟ್ ಮಾಡಿರ್ತಕ್ಕಂಥ ಬೇರೆಲ್ಲ ಸೇರಿ 1 ಹಿಡಿಯಷ್ಟು ಬೇರು ನನಗೆ ಸಿಕ್ಕಿದೆ. ಸೊಪ್ಪಿನ ದಂಟಿನ ಬೇರು ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ಗೆ 1 ಕಪ್ನಷ್ಟು ತೊಗರಿಬೇಳೆ, ಅರ್ಧ ಕಪ್ನಷ್ಟು ಅವರೆಬೇಳೆ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ 2ರಿಂದ 3 ಸರಿ ತೊಳೆದುಕೊಂಡು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಬೇಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಮೊದಲೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೇರನ್ನು ಒಂದು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಬೇರ್ ಮೇಲೆ ಇರ್ತಕ್ಕಂಥ ಸಿಪ್ಪೆನೆಲ್ಲ ತೆಗಿಬೇಕು. ಹಾಗೆಯೇ ಇಲ್ಲಿ 4ರಿಂದ 5 ದಂಟನ್ನು ಸಹ ನಾನು ಈ ಬೇರಿನ ಜೊತೆ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಸೊಪ್ಪಿನ ದಂಟಿನ ಬೇರಲ್ಲಿ ಜಲ್ಲಿ ಬೇರಂತ ಇರುತ್ತೆ. ಆ ಬೇರನ್ನೆಲ್ಲ ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು. ದಂಟಿನ ಬೇರನ್ನು ಕ್ಲೀನ್ ಮಾಡೋದಕ್ಕೆ ಅಂತ ನಾನು ಸೌತೆಕಾಯಿ ಸಿಪ್ಪೆ ತೆಗೆಯುವಂತಹ ಸ್ಲೈಸರಲ್ಲಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಯಾವ ಥರ ಕ್ಲೀನ್ ಮಾಡಿದ್ದೀನೋ ಅದೇ ಥರನೇ ಎಲ್ಲ ಬೇರನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕೈನಲ್ಲಿ ಇಟ್ಕೊಂಡು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಈ ಥರ ಮಣೆ ಮೇಲೇನೂ ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ಬಹುದು. ನಾನು ತೊಗೊಂಡಿರ್ತಕ್ಕಂಥ ಎಲ್ಲ ಬೇರುಗಳು ಸಹ ಕ್ಲೀನ್ ಆಗಿದೆ. ಈಗ ಒಂದು ಆಲೂಗಡ್ಡೆನ ತೊಳೆದು ಇಟ್ಕೊಂಡಿದ್ದೀನಿ. ತೊಳೆದಿರ್ತಕ್ಕಂಥ ಆಲೂಗಡ್ಡೆ ಮೇಲೆ ಇರ್ತಕ್ಕಂಥ ಸಿಪ್ಪೆನೂ ಸಹ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಆಲೂಗಡ್ಡೆ ಕ್ವಾಂಟಿಟಿ ನೀವು ಎಷ್ಟಾದರೂ ತೊಗೊಳ್ಬಹುದು. ನಿಮ್ಮ ಇಷ್ಟಕ್ಕೆ ತಕ್ಕಂತೆ ನೀವು ಎಷ್ಟು ಕ್ವಾಂಟಿಟಿ ಆದರೂ ತೊಗೊಂಡು ಸೇರಿಸ್ಕೊಳ್ಬಹುದು. ನಾನು ಒಂದು ಆಲೂಗಡ್ಡೆನ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ತೊಗೊಂಡಿರ್ತಕ್ಕಂಥ ಬೇರನ್ನು ಸಹ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಈ ದಂಟನ್ನು ಬಳಸ್ಕೊಂಡು ಬೇಳೆ ಸಾಂಬಾರನ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಇದೇ ದಂಟನ್ನು ಬಳಸ್ಕೊಂಡು ಕಳ್ಳೆ ಬಟಾಣಿ ಮಸಾಲೆ ಸಾಂಬಾರು ಸಹ ಪ್ರಿಪೇರ್ ಮಾಡ್ಕೊಳ್ಬಹುದು. ಉಳಿದಿರ್ತಕ್ಕಂಥ ದಂಟನ್ನು ಸಹ ಕಟ್ ಮಾಡಿ ಇದೇ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ ನಂತರ ಒಂದು 2ರಿಂದ 3 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಕುಕ್ಕರಲ್ಲಿ ಬೇಳೆ ಬೇಯಿಸೋದಕ್ಕೆ ಇಟ್ಟಿದ್ವಲ್ಲ, ಅದು ಈಗ ಬೆಂದಿದೆ. ಕುಕ್ಕರಲ್ಲಿ ಬೇಯಿಸಿರ್ತಕ್ಕಂಥ ಬೇಳೆ ಒಂದು 60%ನಷ್ಟು ಬೆಂದಿದ್ರೆ ಸಾಕು. ಈಗ ತೊಳೆದಿಟ್ಕೊಂಡಿರ್ತಕ್ಕಂಥ ಬೇರು ಮತ್ತು ಆಲೂಗಡ್ಡೆ ದಂಟನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈಗ ಮತ್ತೆ ಒಂದು ವಿಜಿಲ್ ಕೂಗಿಸ್ಕೊಳ್ತೀನಿ. ಕುಕ್ಕರ್ ಪ್ಲೇಟ್ನ ಕ್ಲೋಸ್ ಮಾಡೋದಕ್ಕೆ ಮುಂಚೆ ನೀರು ಸ್ವಲ್ಪ ಕಡಿಮೆ ಇದೆ ಅನಿಸ್ತು. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುಕ್ಕರ್ನ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ತಿದ್ದೀನಿ. ಬಿಸಿ ಆಗಿರ್ತಕ್ಕಂಥ ಎಣ್ಣೆಗೆ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟೊಮೆಟೊನು ಸಹ ಸೇರಿಸ್ಕೊಳ್ತಿದ್ದೀನಿ. ಟೊಮೆಟೊನ ಸೇರಿಸ್ಕೊಂಡು ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಸಣ್ಣದ ಮಿಕ್ಸಿ ಜಾರ್ಗೆ 1 ಹಿಡಿಯಷ್ಟು ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಸೇರಿಸ್ಕೊಂಡು ಸ್ವಲ್ಪ ಲೈಟಾಗಿ ಗ್ರೈಂಡ್ ಮಾಡಿಕೊಂಡೆ. ಗ್ರೈಂಡ್ ಮಾಡ್ಕೊಂಡ ನಂತರ 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, ಗರಂ ಮಸಾಲೆ ಹಾಗೆ ಬಿಸಿ ಆರಿಸಿರ್ತಕ್ಕಂಥ ಟೊಮೆಟೊ ಆನಿಯನ್ ಫ್ರೈನ ಸೇರಿಸ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡೋದಕ್ಕೆ ಅವಶ್ಯಕತೆ ಇರೋಷ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಥರ ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಂಡೆ. ಸಾಫ್ಟಾಗಿ ಅಂದರೆ ನಾರ್ಮಲಾಗಿ ನಾವು ಮಸಾಲೆ ಸಾಂಬಾರುಗಳಿಗೆಲ್ಲ ಯಾವ ಥರ ಗ್ರೈಂಡ್ ಮಾಡ್ತೀವಿ ಆ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಕುಕ್ಕರ್ನಲ್ಲಿ ಮೊದಲೇ ಬೇಯಿಸೋದಕ್ಕೆ ಇಟ್ಕೊಂಡಿರ್ತಕ್ಕಂಥ ಬೇಳೆ, ದಂಟು ಮತ್ತು ಆಲೂಗಡ್ಡೆ ಹಾಗೆಯೇ ಬೇರೆಲ್ಲ ಸಹ ಚೆನ್ನಾಗಿ ಬೆಂದಿದೆ. ಬೇಳೆನ 2 ವಿಜಿಲು, ತರಕಾರಿ ಹಾಕಿದ ನಂತರ 1 ವಿಜಿಲ್ ಬೇಯಿಸ್ಕೊಳ್ಬೇಕು. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಬೇಳೆ ನುಣ್ಣಗಾಗುತ್ತೆ, ತರಕಾರಿ ನಾರ್ಮಲಾಗಿ ಬೆಂದಿರುತ್ತೆ. ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನು ಸೇರಿಸ್ಕೊಂಡು ಆ ನೀರನ್ನು ಸಹ ಸಾಂಬಾರಿಗೆ ಸೇರಿಸ್ಕೊಂಡಿದ್ದೀನಿ. ಈಗ ಸಾಂಬಾರನ್ನ ಕುದಿಯೋದಕ್ಕಿಟ್ಟು ಒಗ್ಗರಣೆನ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ದಪ್ಪ ತಳ ಇರ್ತಕ್ಕಂಥ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ.
ಬಿಸಿ ಎಣ್ಣೆಯಲ್ಲಿ ಸಾಸಿವೆ ಚಿಟಪಟ ಅಂತ ಸೌಂಡ್ ಬಂದ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಗೆ ಜಜ್ಜಿಟ್ಕೊಂಡಿರ್ತಕ್ಕಂಥ ಒಂದು 4ರಿಂದ 5 ಬೆಳ್ಳುಳ್ಳಿನ ಸೇರಿಸ್ಕೊಂಡ ನಂತರ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಒಗ್ಗರಣೆನ ಪ್ರಿಪೇರ್ ಮಾಡೋದಕ್ಕೆ ಮುಂಚೆನೇ ನಾನು ಸಾಂಬಾರನ್ನ ಕುದಿಯೋದಕ್ಕೆ ಇಟ್ಟಿದ್ದೆ. ಸಾಂಬಾರು ಸಹ ಈಗ ಚೆನ್ನಾಗಿ ಕುದ್ದಿದೆ. ಕುದಿಸಿರ್ತಕ್ಕಂಥ ಸಾಂಬಾರನ್ನ ಈಗ ಒಗ್ಗರಣೆ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಜೊತೆ ಸಾಂಬಾರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಸೊಪ್ಪಿನ ದಂಟಿನ ಬೇರ್ ಸಾಂಬಾರು ರೆಡಿ ಆಯಿತು. ನಾನು ಮಾಡಿರ್ತಕ್ಕಂಥ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನೀವು ಕೊಡ್ತಕ್ಕಂಥ ಒಂದು ಲೈಕು ಒಂದು ಕಮೆಂಟು ನನ್ನ ಚಾನಲ್ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.